ಈಗ ವಿಷ್ಣುವರ್ಧನ್ ಅವರು ನಾಗರ ಹಾವು, ನೀವು ಯಾವ ಹಾವು? ಸರ್ ನನ್ನ ಫೇವ್ರೆಟ್ ಸ್ನೇಕ್ ಟ್ರಿಂಕೆಟ್ ಅಂತ ಸರ್, ಹಾಂ, ಆಭರಣದ ಹಾವು ಅಂತ. ನಿಜವಾಗ್ಲೂ ಅವರು ನಾಗರ ಹಾವು ಆದರೆ ನಾನು ಹುಸಿ ನಾಗರ ಹಾವು. ನಮಗೆಲ್ಲ ಸರ್ ಹಾವುಗಳನ್ನು ದೂರದಿಂದ ನೋಡೋಕ್ಕೆ ಭಯ, ಸತ್ತಿರೋ ಹಾವುಗೂ ಹತ್ತಿರ ಹೋಗಲ್ಲ ಕೆಲವರು, ಅಷ್ಟು ಭಯದಲ್ಲಿ ಇರ್ತೀವಿ. ನಿಮಗೆ ಬೇರೆ ರಕ್ತ ಹರಿತಿರುತ್ತಾ ಅಷ್ಟು ಧೈರ್ಯ ಬರೋಕ್ಕೆ ಅಂತ? ಏನು ತಿಂತೀರಾ ಅಂತ ಹೋಗಿ. ನಾನು ಅದಕ್ಕೆ ಗಾಡಿ ಮೇಲೆ ಬರ್ಸಿದ್ದೀನಿ, ತಾಳಿ ಕಟ್ಟಕ್ಕೆ ಎದುರಲಿಲ್ಲ, ನಾವು ಹಿಡಿಯೋಕ್ಕೆ ಎದುರ್ತೀನಿ ನಾನು. ಹಾವಾದರೆ ಒಂದ್ಸಲಿ ಕುಟುಕುತ್ತೆ ಸರ್, ಇವ್ರು ಕುಟುಕ್ತಾನೆ ಇರ್ತಾರಲ್ಲ ಸರ್, ಯಾವಾಗಲೂ ಕುಟುಕ್ತಾ ಇರ್ತಾರೆ. ಅವ್ರದ್ದು ಹೆಂಗೆ ಗೊತ್ತಾ ಸರ್, ಬೆಳಿಗ್ಗೆ ಹೋಗುವಾಗ ಗೊತ್ತು ಈ ಮಗ ಸಿಟಿಗೆ ಹೋಗ್ತಾ ಇದ್ದಾನಂತೆ, ಅವಾಗಲೇ ಪೇಪರ್ಲಿ ಬರೆದು ಅಕ್ಕಿ ಬೇಕು, ಬೇಳೆ ಬೇಕು, ಹಾಲು ಬೇಕು, ಮೊಸರು ಬೇಕು ಅಂತ ಬರ್ದು ಕಳ್ಸಲ್ಲ ಸರ್. ನಾವು ಯಾವುದೋ ಟೆನ್ಷನ್ ಇರ್ತೀವಿ, ಅಯ್ಯೋ ಸುಸ್ತಾಗಿದೆಯಪ್ಪ ಮನೆಗೆ ಬಂದು ಮಲ್ಕೊಳ್ಳೋಣಂತೆ, ಒಂದು ಅರ್ಧ ಕಿಲೋಮೀಟ್ರ್ ದೂರದಲ್ಲಿ ಬಾಬಾ ಫೋನ್ ಬರ್ತೇವೆ ಸರ್, ಈ ಬರ್ತಾ ಬೇಳೆ ತಂದುಬಿಡಿ, ಹಾಲು ತಂದುಬಿಡ್ತೀವಿ. 9:45 ರಾತ್ರಿ ಎಲ್ಲೋಗ್ತಾರಣ ಸರ್ ನಾವು. ಸರ್ ಏನಿಲ್ಲ ಸರ್, ಹಾವು ಹಿಡಿಯೋಕ್ಕೆ ಬೇಕಾಗಿರೋದು ಇಷ್ಟೇ ಸರ್. ಒಂದು, ವಿಷ ಇರೋ ಹಾವು ಯಾವುದು, ವಿಷ ಇಲ್ಲದಿರೋ ಹಾವು ಯಾವುದು ತಿಳ್ಕೊಬೇಕು. ಹಾವನ್ನು ಹಿಡಿಯೋಕ್ಕೆ ಎಷ್ಟು ಧೈರ್ಯ ಇರುತ್ತೆ ಅಷ್ಟೇ ಭಯ ಇರಬೇಕು. ನೀವು ಎಷ್ಟೇ ಸಾವಿರ ಹಾವು ಹಿಡಿದಿರೋ ಸರ್, ನಿಮಗೆ ಗೊತ್ತು 95,000 ಹಾವು ಹಾವು ಗೊತ್ತಾ ಸರ್. ಪ್ರತಿಯೊಂದು ಹಾವು ಹಿಡಿಬೇಕಾದ್ರೆ ಇದೇ ಮೊದಲನೇ ಹಾವು, ಇದೇ ಮೊದಲನೇ ಅನುಭವ ಅಂತ ಕೈ ಹಾಕ್ಬೇಕು. ಕೊನೆಯದು ಸರ್, ಜೀವದ ಮೇಲೆ ಆಸೆ ಬಿಡಬೇಕು. ಇದಕ್ಕೊಂದು ಚಿಕ್ಕ ಸ್ಟೋರಿ ಇದೆ ಹೇಳ ನಾನು. ಅಮೇರಿಕಾದಲ್ಲಿ ಒಂದು ಹೆಣ್ಮಗಳಿಗೆ 3 ಮಕ್ಕಳಾಗುತ್ತೆ ಸರ್, 3 ಸತ್ತೋಗುತ್ತೆ. ಆ ಎಮ್ಮಂಗೆ ಇನ್ನೊಂದ್ಸಲಿ ಪ್ರೆಗ್ನೆಂಟ್ ಆದರೆ ಮಗು ಉಳಿಯೋದು ಕಷ್ಟ ಅಂತ ಡಾಕ್ಟರ್ ಹೇಳ್ತಾರೆ. ಪರವಾಗಿಲ್ಲ, ನಾನು ಇನ್ನೊಂದು ಮಗು ಮಾಡ್ಕೋತೀನಿ ಅಂತ. ಉಳಿಯುತ್ತೋ ಬಿಡುತ್ತೋ ದೇವ್ರಿಗೆ ಬಿಟ್ಟಿದ್ದು ಅಂತ ಆ ಎಮ್ಮ ಪ್ರೆಗ್ನೆಂಟ್ ಆಗ್ತಾಳೆ ಸರ್. ಪ್ರೆಗ್ನೆಂಟ್ ಆದಾಗ ಮಗು ಈಚೆ ಬಂದಾಗ ಸತ್ತೋಗುತ್ತೆ ಸರ್. ಡಾಕ್ಟರ್ ಅಂತ ನಾನು ನಿಂಗೆ ಹೇಳಿದೆ, ನೀವು ಕೇಳಲಿಲ್ಲ, ಇದೇ ಕೊನೆ ಮಗು, ನಿಂಗೆ ಮಗು ಆಗಲ್ಲ ಅಂತ ಸರ್. ಅಟ್ಲೀಸ್ಟ್ ಆ ಮಗುನ ನನ್ನ ಎದೆ ಮೇಲೆ ಎತ್ಕೊಂಡು ತಟ್ಟಕ್ಕಾದರೂ ಒಂದು ಅವಕಾಶ ಕೊಡಿ ಅಂದಾಗ, ಬೇಡ ಸತ್ತೋಗಿರೋ ಮಗು ಬೇಡ ಅಂತಾನೆ, ನಿಮ್ಮ ಕೈ ಮುಗಿತೀನಿ ಸರ್ ದಯವಿಟ್ಟು ಕೊಡಿ ಅಂದಾಗ ಎಲ್ಲ ಹೇಳ್ತಾರೆ ಕೊಡಿ ಅಂದಾಗ ಎತ್ಕೊಂಡು ಮನೆ ತಡ್ತಾ ಇರ್ತಾಳೆ ಸರ್, ತಡ್ತಾ ಮಗು ಬದುಕ್ಬಿಡುತ್ತೆ. ಇದು ನಡೆದಿರೋದು ಸರ್, ಇದು ಮಗು ಬದುಕ್ಬಿಡುತ್ತೆ ಸರ್. ಆ ಎಮ್ಮಂಗೆ ಖುಷಿ ಅಷ್ಟಿಸ್ತಲ್ಲ ಸರ್, ಜೋರಾಗಿ ಖುಷಿಯಾಗಿ ನಗ್ತಾಳೆ ಸರ್. ಅವಾಗ ಡಾಕ್ಟ್ರಿಗೆ ಒಂದೇ ಮಾತಂತಾಳೆ, ಡಾಕ್ಟ್ರೇ ನಿಮ್ಗಾದರೆ ದಿನಕ್ಕೆ 1000 ಮಕ್ಕಳು, ಆದರೆ ನನಗೆ ಇದೊಂದೇ ಮಗು ಸರ್, ಅದೊಂದು ಪ್ರೀತಿಯಿಂದ ಅದು ಬದುಕಿದೆ. ಆ ಥರ ಸರ್, ನಮಗೆ ದಿನ ಅವುಗಳು ನೋಡ್ತಾ ಇರ್ತೀವಿ, ನಮಗೇನು ಅನಿಸಲ್ಲ. ಆ ಭಯ ಅನ್ನೋದಿದೆಯಲ್ಲ, ಆ ಮನೆಯವ್ರಿಗೆ ಮಾತ್ರ ಗೊತ್ತಿರುತ್ತೆ ಸರ್.